ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಎಫೆಕ್ಟ್ ಆಗ್ತಾ ಇದೆ. ಈಗ ಇಂಧನ ಬೆಲೆ ಏರಿಕೆ ಭೀತಿ ಶುರುವಾಗಿದೆ. ನಿನ್ನೆಯಿಂದ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗಿದೆ. ಶೆಲ್ ಪೆಟ್ರೋಲ್ ಡೀಸೆಲ್ ದರ ಭಾರೀ ಏರಿಕೆ ಆಗಿದೆ. ಈಗ ಬೆಂಗಳೂರಿನಲ್ಲಿ ಪೆಟ್ರೋಲ್ ಲೀಟರ್ಗೆ 7.41 ಪೈಸೆ ಏರಿಕೆ ಆಗಿದೆ. ಸಾಮಾನ್ಯ ಪೆಟ್ರೋಲ್ ಬೆಲೆ 120 ರೂಪಾಯಿ, ಪವರ್ ಪೆಟ್ರೋಲ್ 130 ರೂಪಾಯಿ, ಡೀಸೆಲ್ ಬೆಲೆಗೆ ಇದೀಗ ಲೀಟರ್ಗೆ 26 ರೂಪಾಯಿ ಏರಿಕೆ ಆಗಿದೆ. ಸಾಮಾನ್ಯ ಡೀಸೆಲ್ ಇಲ್ಲಿ 124 ರೂಪಾಯಿ, ಪ್ರೀಮಿಯಂ 134 ರೂಪಾಯಿ. ಕಚ್ಚಾ ತೈಲ ಬೆಲೆ 100 ದಾಟಿರುವಂತಹ ಪರಿಣಾಮ ಈ ರೀತಿಯಾಗಿ ದರ ಏರಿಕೆ ಆಗ್ತಾ ಇದೆ. ಫೆಬ್ರವರಿ 28ರಿಂದ ಬ್ರೆಂಟ್ ಕ್ರೂಡ್ ಆಯಿಲ್ ಬೆಲೆಯಲ್ಲೂ ಕೂಡ 60% ಏರಿಕೆ ಆಗಿದೆ. ಇದೆಲ್ಲವೂ ಕೂಡ ಹಾರ್ಮೋನ್ ಜಲಸಂಧಿ ಅಸ್ಥಿರತೆ, ಪೂರೈಕೆ ಆತಂಕ ಶುರುವಾಗಿರುವಂಥದ್ದು. ಹಾಗಾಗಿ ಭಾರತದಲ್ಲಿ ಈ ಮಟ್ಟಕ್ಕೆ ಬೆಲೆ ಏರಿಕೆ ಆಗ್ತಾ ಇದೆ. ನಿನ್ನೆಯಿಂದ ಪೆಟ್ರೋಲ್ ಮತ್ತೆ ಡೀಸೆಲ್ ದರ ಏರಿಕೆ ಆಗಿದೆ. ಶೆಲ್ ಪೆಟ್ರೋಲ್ ಡೀಸೆಲ್ ದರ ಭಾರೀ ಏರಿಕೆ ಆಗಿದೆ. ಅದಾದ ನಂತರ ಬೆಂಗಳೂರಿನಲ್ಲಿ ಪೆಟ್ರೋಲ್ ಲೀಟರ್ಗೆ ಸುಮಾರು 8 ರೂಪಾಯಿ ಜಾಸ್ತಿ ಆಗಿರುವಂಥದ್ದು. ಸಾಮಾನ್ಯ ಪೆಟ್ರೋಲ್ 120 ರೂಪಾಯಿ, ಪವರ್ ಪೆಟ್ರೋಲ್ಗೆ 130 ರೂಪಾಯಿ ಆಗಿದೆ. ಈಗ ಇದೆಲ್ಲರಿಗೂ ಕೂಡ ಒಂದು ರೀತಿಯಾಗಿ ವಾಹನ ಸವಾರರಿಗೆ ಮತ್ತೊಂದು ಶಾಕ್ ಅಂತ ಹೇಳ್ಬೋದು. ಕಾರಣ ಏನು ಅಂತಂದ್ರೆ ಈಗಲೇ ಈ ಒಂದು ಯುದ್ಧದ ಎಫೆಕ್ಟ್ ಇಂದ ಜನ ಬೇಸತ್ತು ಹೋಗಿದ್ದಾರೆ. ಎಲ್ಲಾ ಒಂದು ವಿಚಾರದಲ್ಲೂ ಕೂಡ ಕೆಲವೊಂದು ವಸ್ತುಗಳ ಮೇಲೆ, ದಿನನಿತ್ಯದ ವಸ್ತುಗಳ ಮೇಲೆ ಬೆಲೆ ಏರಿಕೆ ಆಗಿದೆ. ಅದರಲ್ಲಿ ಈಗ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆದರೆ ಇದ್ದಿದ್ದು ಕೂಡ ಭಾರ ಆಗೇ ಆಗುತ್ತೆ. ಹಾಗಾಗಿ ಕಚ್ಚಾ ತೈಲ ಬೆಲೆ ಯಾವಾಗ ಜಾಸ್ತಿ ಆಯಿತೋ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಅದಾದ ನಂತರ ಭಾರತದಲ್ಲೂ ಕೂಡ ಇದೇ ಪರಿಸ್ಥಿತಿ ಆಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಚಂದ್ರ. ರವಿ, ಇಲ್ಲಿ ನೋಡ್ತಾ ಇದೀವಿ ಅಂತಂದ್ರೆ ಈಗ ಯುದ್ಧ ಮುಂದುವರಿಯುತ್ತೆ ಅನ್ನೋ ಮಾಹಿತಿ ಇದೆ. ಮತ್ತೊಂದು ಕಡೆ ಈ ಒಂದು ಬೆಲೆ ಏರಿಕೆಗಳು, ಅದರಲ್ಲೂ ಕೂಡ ಈಗ ಮತ್ತೊಮ್ಮೆ ನಿನ್ನೆಯಿಂದ ಡೀಸೆಲ್ ಮತ್ತೆ ಪೆಟ್ರೋಲ್ ಬೆಲೆ ಏರಿಕೆ ಆಗಿದೆ. ವಿಶೇಷವಾಗಿ ಬೆಂಗಳೂರಲ್ಲಿ ಒಂದೊಂದು ಕಡೆ ಒಂದೊಂದು ರೇಟಿಗೆ ಮಾರ್ತಾ ಇದ್ದಾರೆ. ಇದೆಲ್ಲವೂ ಮುಂದಿನ ದಿನಗಳಲ್ಲಿ ಯಾವ ಸ್ವರೂಪ ಪಡೆದುಕೊಳ್ಬಹುದು ಅಂತ? ರೋಶಿನಿ, ಏನಂದ್ರೆ ಏನು ಈ ಪಶ್ಚಿಮ ಮತ್ತು ಮಧ್ಯದಲ್ಲಿ ನಡೀತಿರುವಂತ ಯುದ್ಧ ಏನಿದೆ, ಪಶ್ಚಿಮ ಏಷ್ಯಾದಲ್ಲಿ ಉದ್ಯಮಿಸುತ್ತಿರುವಂತ ಯುದ್ಧ ಪರಿಸ್ಥಿತಿ ಏನು ಜಾಗತಿಕ ಇಂಧನ ಮಾರುಕಟ್ಟೆಯಲ್ಲಿ ಭಾರಿ ಅಸ್ಥಿರತೆಯನ್ನು ಉಂಟು ಮಾಡುವುದು. ಇದರ ನೇರ ಪರಿಣಾಮವಾಗಿ ಭಾರತದಲ್ಲೂ ಕೂಡ ಇಂಧನ ಬೆಲೆ ಏರಿಕೆ ಆಗುವಂತ ಭೀತಿ ಹೆಚ್ಚಾಗ್ತಾ ಇದೆ ಹೊರತು ಕಡಿಮೆ ಆಗ್ತಿಲ್ಲ. ಇದೀಗ ಏನು ಪ್ರಮುಖ ಸುದ್ದಿ, ಸೇಲ್ ಇಂಡಿಯಾದ ಕಂಪನಿ ಕೂಡ ಏಪ್ರಿಲ್ 1ರಿಂದ ಏನು ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಭಾರಿ ಪ್ರಮಾಣದಲ್ಲಿ ಹೆಚ್ಚಳ ಮಾಡಿದ್ರು. ಅಷ್ಟಲ್ಲದೆ ಬೆಂಗಳೂರಿನ ನಗರ ಪೆಟ್ರೋಲ್ ದರದಲ್ಲಿ ಲೀಟರ್ಗೆ 7 ರೂಪಾಯಿಯಿಂದ 41 ಪೈಸೆ ಏರಿಕೆ ಆಗಿತ್ತು. ಅಷ್ಟಲ್ಲದೆ ಇದರೊಂದಿಗೆ ಸಾಮಾನ್ಯ ಪೆಟ್ರೋಲ್ ಬೆಲೆ ಕೂಡ 190.85 ರೂಪಾಯಿ ತಲುಪಿತ್ತು. ಇನ್ನು ಪವರ್ ಪೆಟ್ರೋಲ್ ನೋಡಿದ್ರೆ 129.85 ರೂಪಾಯಿ ಏರಿಕೆ ಆಗಿತ್ತು. ಅಷ್ಟಲ್ಲದೆ ಡೀಸೆಲ್ ಬೆಲೆ ಕೂಡ ಇನ್ನಷ್ಟು ಶಾಕ್ ಎದುರಾಗ್ತಿದೆ ಅಂತಾನೆ ಹೇಳ್ಬೋದು. ಲೀಟರ್ಗೆ 25 ರೂಪಾಯಿ ಕೂಡ ಹೆಚ್ಚು ಆಗುವಷ್ಟು ಆಗಿದೆ. ಇನ್ನು ಡೀಸೆಲ್ ಕೂಡ 123.50 ಅಷ್ಟು ಆಗಿತ್ತು. ಪ್ರೀಮಿಯಂ ಡೀಸೆಲ್ ನೋಡಿದ್ರೆ 133 ರೂಪಾಯಿ ಏರಿಕೆ ಆಗಿತ್ತು. ಇದರ ನಡುವೆ ಕೂಡ ಏರಿಕೆ ಪ್ರಮುಖ ಕಾರಣವೆಂದರೆ ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲಗಳ ಬೆಲೆ ಏನು 100% ದಾಟಿರುವುದು. ಫೆಬ್ರವರಿ 28 ಬ್ರೆಂಟ್ ಬೆಲೆ ಕೂಡ ಸುಮಾರು 60% ಅಷ್ಟು ಏರಿಕೆ ಆಗುವ ಸಾಧ್ಯತೆ ಇದೆ. ರೋಶಿನಿ, ಹಾರ್ಮೋನ್ ಜಲಸಂಧಿ ಉಂಟಾಗಿರುವಂತ ಅಸ್ಥಿರತೆಯಿಂದ ಪೂರೈಕೆ ಕುರಿತ ಆತಂಕ ಕೂಡ ಹೆಚ್ಚಿದ್ದು. ಇದರ ಪರಿಣಾಮವಾಗಿ ಇಂಧನ ದರಗಳು ಪ್ರತಿನಿತ್ಯ ದರದಲ್ಲಿ ಏರಿಕೆ ಕಾಣುವಷ್ಟು ಸಾಧ್ಯತೆ ಇದೆ. ರೋಶಿನಿ, ಇನ್ನೇನು ಭಾರತದ ತನ್ನ ಅಗತ್ಯ ಸುಮಾರು 88% ತೈಲವನ್ನು ಆಮದು ಮಾಡಿಕೊಳ್ಳುವುದರಿಂದ ಈ ಬೆಲೆಗೆ ಏರಿಕೆವರೆಗೆ ನೇರವಾಗಿ ಗ್ರಾಹಕರ ಮೇಲೆ ಬಿಡುತ್ತೆ. ರೋಶಿನಿ, ಇನ್ನು ಯಾವ ಮಟ್ಟಕ್ಕೆ ಇದು ಭಾರತದಲ್ಲಿ ಎಫೆಕ್ಟ್ ಆಗ್ಬೋದು ಅಂತ ಹೇಳಿ ಈಗ ಏನಿರೋ ಮಾಹಿತಿ ಪ್ರಕಾರ ಯಾವ ಮಟ್ಟಕ್ಕೆ ಭಾರತದಲ್ಲಿ ಅಪ್ಕಮಿಂಗ್ ಡೇಸ್ ಅಲ್ಲಿ ಎಫೆಕ್ಟ್ ಆಗುತ್ತೆ ಅಂತ ಈಗಲೇ ಬಹಳಷ್ಟು ಎಫೆಕ್ಟ್ ಆಗ್ತಾ ಇದೆ. ವಾಟ್ ನೆಕ್ಸ್ಟ್? ರೋಶಿನಿ, ಅಂದ್ರೆ ಅಲ್ಲಿ ಜಲಮಾರ್ಗದಿಂದ ಬರುವಂತ ಹಡಗುಗಳು ವಿದ್ಯುತ್ ಭೀತಿಯಿಂದ ಯುದ್ಧ ನಿಲ್ಲುವಂತ ಪರಿಸ್ಥಿತಿ ಸದ್ಯ ಇಲ್ಲ. ಯಾಕಂದ್ರೆ ಪ್ರತಿನಿತ್ಯ ಯುದ್ಧ ಅಮೆರಿಕ ಮತ್ತು ಇಸ್ರೇಲ್ ಮಧ್ಯೆ ಜೋರಾಗಿ ನಡೀತಿದೆ. ಇದ್ರ ಮಧ್ಯೆ ತೈಲ ಬರೋಕೆ ಹಿಂದೆ ಮುಂದೆ ಮಾಡ್ತಾರೆ ರೋಶಿನಿ. ಯಾಕಂದ್ರೆ ಬೋಟ್ಗಳನ್ನು ತಗೊಂಡ್ಬರಕ್ಕೆ CG ಎಲ್ಲ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಮುಂದಿನ ದಿನಗಳಲ್ಲಿ ನೋಡ್ಬೇಕಾದ್ರೆ ಡೀಸೆಲ್ ಬೆಲೆ 148ರಿಂದ 165 ರೂಪಾಯಿ ಆಗ್ಬಹುದು ಅಂತ ಮಾಹಿತಿ ಹರಿದಾಡ್ತಾ ಇದೆ ರೋಶಿನಿ. ಥ್ಯಾಂಕ್ ಯು ರವಿಚಂದ್ರ, ನಿಮ್ಮೆಲ್ಲ ಮಾಹಿತಿಗಾಗಿ.